ನಮಸ್ತೆ. ಒಂದೂರಿನಲ್ಲಿ ಒಬ್ಬ ಸಾಮಾನ್ಯ ಬಡ ರೈತ ಇರ್ತಾನೆ. ಅವನಿಗೆ ಲೋಕಜ್ಞಾನ ಅಥವಾ ಜ್ಞಾನ ಹೆಚ್ಚಾಗಿ ಇರುವುದಿಲ್ಲ. ಅವನೊಂದ್ಸತಿ ಅವನ ಮನೆಯ ದಾರಿಯಲ್ಲಿ ಹೋಗ್ತಾ ಇರಬೇಕಾಗಿದ್ರೆ ಒಂದು ಚೀಲ ಸಿಗ್ತದೆ. ಆ ಚೀಲವನ್ನು ಮನೆಗೆ ತಗೊಂಡು ಹೋಗ್ತಾನೆ. ಅದರಲ್ಲಿ ಒಂದಷ್ಟು ಕಲ್ಲುಗಳಿರ್ತದೆ. ಆತ ಅದನ್ನು ನೋಡಬೇಕಾಗಿದ್ರೆ ಇದು ನ್ಯಾಚುರಲ್ ಆಗಿ ಇರುವಂತಹ ಕಲ್ಲಿಗಿಂತ ಭಿನ್ನವಾದದ್ದು ಅಂತ ಅನ್ನಿಸ್ತದೆ. ಆದರೆ ಆ ಕಲ್ಲಿನ ಉಪಯೋಗ ಏನು, ಆತ ಅದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಪಡಲಿಲ್ಲ. ಆತನಿಗದು ಗೊತ್ತೂ ಇರಲಿಲ್ಲ. ಅವನಿಗೆ ಆ ಕಲ್ಲು ಸಿಕ್ಕಿದ್ದು ಒಳ್ಳೆದಾಯ್ತು ಅಂತ ಹೇಳಿ ಅಂದ್ಕೊಳ್ತಾನೆ. ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ಆ ಚೀಲವನ್ನು ತಕೊಂಡು ಹೋಗಿ ತನ್ನ ಜಮೀನಿದೆ ಆ ಜಮೀನಿನಲ್ಲಿ ಪಕ್ಷಿಗಳನ್ನು ಓಡಿಸುವುದಕ್ಕೆ ಮತ್ತು ಜಮೀನನ್ನು ಕಾಯುವುದಕ್ಕೆ ಅಂತ ಹೇಳಿಕೊಂಡು ಮಾಡಿದಂತಹ ಆ ಅಟ್ಟ ಏನಿದೆ ಅದರಲ್ಲಿ ಹೋಗಿ ಕುತ್ಕೊಂಡು ಪಕ್ಷಿಗಳು ಬಂದಾಗ ಇವನು ಇದರಿಂದ ಒಂದೊಂದೇ ಕಲ್ಲನ್ನು ತೆಗೆದು ಬಿಸಾಡ್ತಾ ಇದ್ನಂತೆ. ಹೀಗೆ ಆತ ಸುಮಾರು 1 ವಾರಗಳ ಕಾಲ ಆ ಕಲ್ಲನ್ನು ಹೆಕ್ಕಿ ಹಕ್ಕಿಗಳಿಗೆ ಬಿಸಾಡ್ತಾ ಇರಬೇಕಾಗಿದ್ರೆ ಒಂದ್ಸತಿ ದಾರಿಯಲ್ಲಿ ಹೋಗುವಂತಹ ಸಂತರು ಇವನನ್ನು ನೋಡ್ತಾರಂತೆ. ಆ ಸಂತರಿಗೆ ಈತ ಬಿಸಾಡ್ತಾ ಇದ್ದಂತಹ ಕಲ್ಲು ಅದು ಹೊಳೆಯುವುದನ್ನು ನೋಡಬೇಕಾಗಿದ್ರೆ ಇದು ಸಾಮಾನ್ಯವಾದಂತಹ ಕಲ್ಲಲ್ಲ ಅಂತ ಅನ್ನಿಸಿ ಅವನ ಹತ್ರ ಹೋಗ್ತಾರಂತೆ. ಆ ಕಲ್ಲನ್ನು ಕೇಳಿ ತಗೊಳ್ತಾರೆ. ಅದನ್ನು ಒಂದಷ್ಟು ಪರಿಶೀಲನೆ ಮಾಡಿದ ನಂತರ ಅವ್ರು ಹೇಳ್ತಾರಂತೆ, ಅಲ್ಲಪ್ಪ ಈ ಕಲ್ಲನ್ನು ಯಾಕೆ ಬಿಸಾಡ್ತಾ ಇದ್ದಿ ಅಂತ. ಆಗ ರೈತ ಹೇಳ್ತಾನೆ, ನನಗೆ ಕಲ್ಲನ್ನು ಹೆಕ್ಕಿ ತಂದಿಟ್ಟು ಪಕ್ಷಿಗಳನ್ನು ಹೊಡೆದೋಡಿಸ್ಬೇಕಾಗಿತ್ತು. ಆದರೆ ನಾನು 1 ವಾರದ ಹಿಂದೆ ಮನೆಗೆ ಬರ್ತಾ ಇರಬೇಕಾಗಿದ್ರೆ ಈ ಕಟ್ಟು ಸಿಕ್ಕಿತು. ನನಗೆ ಅನಾಯಾಸವಾಗಿ ತುಂಬ ಕಲ್ಲುಗಳು ಸಿಕ್ಕಿದ್ವು. ನಾನು 1 ವಾರದಿಂದ ಕಲ್ಲನ್ನು ಹೆಕ್ಕುವುದನ್ನು ಬಿಟ್ಟಿದ್ದೇನೆ. ಇದೇ ಕಲ್ಲಿಂದ ನಾನು ಹಕ್ಕಿಗಳನ್ನು ಓಡಿಸ್ತಾ ಇದ್ದೇನೆ ಅಂತ. ಆಗ ಆ ಸಂತರು ಹೇಳ್ತಾರಂತೆ, ಅಯ್ಯೋ ಮೂಢ, ನಿನಗೆ ದೇವರು ಒಂದೊಳ್ಳೆ ಅವಕಾಶವನ್ನು ಕೊಟ್ಟಿದ್ನಾಯ್ತು ನಿನ್ನ ಬಡತನವನ್ನು ನಿಗಿಸಿಕೊಳ್ಳುವುದಕ್ಕೆ. ಈ ಕಲ್ಲನ್ನು ನೀನೇನಂತ ಅಂದ್ಕೊಂಡಿದ್ದಿ? ಅದು ಸಾಮಾನ್ಯವಾದಂತಹ ಕಲ್ಲಲ್ಲ, ಅದು ವಜ್ರ ಅಂತ. ಪಾಪ ಆ ರೈತನಿಗೆ ಒಂದೇ ಸಲಕ್ಕೆ ಶಾಕ್ ಆಯಿತು. 1 ವಾರದಿಂದ ಬೇಕಾದ ಹಾಗೆ ಆ ಚೀಲದಿಂದ ಕಲ್ಲನ್ನು ತೆಗೆದು ಬಿಸಾಡಿದ್ದಾನೆ. ಸಂತರು ಹೇಳಿದ್ದೇ ತಡ ಸಂತರಿಗೆ ಒಂದು ದೊಡ್ಡ ನಮಸ್ಕಾರವನ್ನು ಹಾಕಿ ತನ್ನ ಜಮೀನಿನಲ್ಲಿ ಹೋಗಿ ಹುಡುಕ್ತಾನಂತೆ ತಾನೆಸೆದಂತಹ ಕಲ್ಲು ಎಲ್ಲಿ ಹೋಗಿದೆ ಅಂತ. ಆದರೆ ಆ ಕಲ್ಲು ಮಣ್ಣಿನ ಆಳಕ್ಕೆ ಅದಾಗಲೇ ಹೋಗಿಯಾಗಿತ್ತು. ಈತ ತನ್ನಲ್ಲಿದ್ದಂತಹ ಉಳಿದಿದ್ದಂತಹ 4-5 ಕಲ್ಲುಗಳನ್ನು ತೆಗೆದುಕೊಂಡು ಹೋಗಿ ಅದನ್ನು ಮಾರಾಟ ಮಾಡಿ ಬಂದಂತಹ ದುಡ್ಡಿನಲ್ಲಿ ಒಂದಷ್ಟು ಖುಷಿಯನ್ನು ಪಡೀತಾನೆ. ಬಂಧುಗಳೇ, ಬಹುಶಃ ನಾವು ಕೂಡ ಆ ರೈತನ ಹಾಗೆ ನಮಗೆ ಆ ಕ್ಷಣಕ್ಕೆ ಬೇಕಾದಂತಹ ಸುಖವನ್ನು ಪಡ್ಕೊಳ್ಬೇಕಾದಂತಹ ಸುಖವನ್ನು ಮಾತ್ರ ನಾವು ಆಲೋಚನೆ ಮಾಡ್ತೇವೆ. ಆ ಸುಖಕ್ಕಾಗಿ ನಿಜವಾದ ಆನಂದ ನಿಜವಾದ ಸುಖ ಏನಿದೆ ಬದುಕಿನಲ್ಲಿ ಆ ಸುಖದಿಂದ ವಿಮುಖರಾಗಿ ಹೋಗ್ತೇವೆ. ನಮಗೆ ಮನುಷ್ಯ ಜನ್ಮ ದೇವರು ಕೊಟ್ಟಿದ್ದಾನೆ ಅಂತ ಹೇಳಿದರೆ ಅದರರ್ಥ ದೇವರು ಮತ್ತು ಆ ಬದುಕಿನ ಕುರಿತಾದಂತಹ ಒಂದು ಆಲೋಚನೆಯನ್ನ ಮಾಡುವುದಕ್ಕೆ ವಿವೇಕವನ್ನು ಕೊಟ್ಟಿದ್ದಾನೆ ಅಂತ ಅರ್ಥ. ಆ ವಿವೇಕವನ್ನು ಉಪಯೋಗಿಸಿಕೊಂಡು ನಾವು ಈ ಜನ್ಮದಲ್ಲಿ ಒಂದು ಸಾರ್ಥಕತೆಯನ್ನು ಪಡಿಬೇಕಾಗಿದೆ. ಎಲ್ಲರೂ ಈ ಭೂಮಿಗೆ ಬರ್ತಾರೆ, ಎಲ್ಲರೂ ಈ ಭೂಮಿಯಿಂದ ಹೊರಗಡೆ ಹೋಗ್ತಾರೆ. ಆದರೆ ಹಾಗೆ ಹೋಗಬೇಕಾಗಿದ್ರೆ, ಉಸಿರು ನಿಲ್ಲಬೇಕಾಗಿದ್ರೆ, ಹೆಸರು ಉಳಿಸಿಕೊಂಡು ಉಸಿರು ನಿಲ್ಲಿಸುವಂತಹ ಮಂದಿ ತುಂಬ ಕಡಿಮೆ. ಮತ್ತು ಬದುಕಿನ ನಿಜವಾದ ಅರ್ಥವನ್ನ, ಬದುಕಿನ ಸತ್ಯವನ್ನ ಅರ್ಥ ಮಾಡಿಕೊಂಡು ಬದುಕುವಂತಹ ಮಂದಿಯೂ ಕೂಡ ತುಂಬ ಕಡಿಮೆ. ಆದರೆ ನಮ್ಮ ಬದುಕು ಹೇಗಿರಬೇಕು ಅಂತ ಹೇಳಿದರೆ ಆ ರೈತನ ಹಾಗೆ ಆಗಬಾರದು. ಮನುಷ್ಯ ಜನ್ಮ ಅನ್ನುವಂತಹ ಅತ್ಯಂತ ಶ್ರೇಷ್ಠವಾದಂತಹ ವಿವೇಕಯುತವಾದಂತಹ ಮತ್ತು ಆಲೋಚನಾ ಶಕ್ತಿಯನ್ನು ಹೊಂದಿರುವಂತಹ ಒಂದು ಜನ್ಮವನ್ನು ದೇವರು ಕೊಟ್ಟಿದ್ದಾನೆ ಅಂತ ಹೇಳಿದರೆ ಅದನ್ನು ಯಾಕೆ ಕೊಟ್ಟಿದ್ದಾನೆ ಮತ್ತು ನನ್ನಿಂದ ಈ ಸಮಾಜಕ್ಕೆ ಏನು ಒಳ್ಳೆಯದನ್ನು ಮಾಡುವುದಕ್ಕೆ ಆತ ಬಯಸ್ತಾ ಇದ್ದಾನೆ ಅನ್ನುವಂತಹ ಆಲೋಚನೆಯನ್ನು ಮಾಡಿಕೊಂಡು ನಾವು ಬದುಕಿನಲ್ಲಿ ಏನೆಲ್ಲ ಶ್ರೀಮಂತಿಕೆಯನ್ನು ಸಂಬಂಧಗಳನ್ನು ಪಡಿಬೇಕು ಅಂತಿದ್ದೇವೆಯೋ ಅದೆಲ್ಲವನ್ನೂ ಸಹ ನೇರವಾದಂತಹ ದಾರಿಯಲ್ಲಿ ಮತ್ತು ಸ್ವಂತವಾದಂತಹ ಕೆಪಾಸಿಟಿಯ ಮೇಲೆ ನಾವು ಪಡ್ಕೊಳ್ತೇವೆ ಅಂತಾದರೆ ಆಗ ಮಾತ್ರ ಬದುಕಿನ ಅರ್ಥ ಅದು ಸುಂದರವಾಗ್ತದೆ ಮತ್ತು ದೇವರು ಈ ಬದುಕನ್ನು ಕೊಟ್ಟದಕ್ಕೂ ಕೂಡ ಸಾರ್ಥಕವಾಗ್ತದೆ. ಅದಕ್ಕಾಗಿಯೇ ಆಚಾರ್ಯ ಶಂಕರರು ಹೇಳ್ತಾರಲ್ಲ, ಮೂಢ ಜಹೇಹಿ ಧನಾಗಮ ತೃಷ್ಣಾಂ
ಕುರು ಸದ್ಬುದ್ಧಿಂ ಮನಸಿ ವಿತೃಷ್ಣಾಂ ಯಲ್ಲಭಸೆ ನಿಜ ಕರ್ಮೋಪಾತ್ತಂ ವಿತ್ತಂ ತೇನ ವಿನೋದಯ ಚಿತ್ತಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಸುಂದರವಾದಂತಹ ಬದುಕನ್ನು ಆ ಭಗವಂತ ಕೊಟ್ಟಿದ್ದಾನೆ. ನಂದೇನಲ್ಲ, ಅದು ಖಂಡಿತವಾಗಿಯೂ ನಂದದಲ್ಲ. ನನಗೇನಾಗಬೇಕು, ನಾನೇನು ಪಡ್ಕೊಳ್ಬೇಕು ಅನ್ನುವಂತಹ ಆಲೋಚನೆ ನಮಗಿದೆ. ಅವೆಲ್ಲವನ್ನೂ ಸಹ ಸ್ವಂತವಾಗಿ ಸ್ವಾಭಿಮಾನದಿಂದ ಸಂಪಾದನೆಯನ್ನು ಮಾಡೋಣ. ಆ ಸಂಪಾದನೆಯ ದಾರಿಯಲ್ಲಿ ಭಗವಂತನನ್ನು ಮರೆಯದಿರೋಣ. ನಮಸ್ತೆ.